ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಾವು ವಿಡಿಯೋ ಮಾಡ್ತಿರೋ ವಿಷಯ ಏನಂದರೆ, ಇದು ನನ್ನ ಯೂಟ್ಯೂಬ್ನ ಫಸ್ಟ್ ವ್ಲಾಗು. ಸೊ ಸಪೋರ್ಟ್ ಮಾಡಿ. ಸೊ ಇದೇ ಥರ ವೀಡಿಯೋಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನಾದ್ರು ನರ್ವಸ್ ಆಗಿ ಅಥವಾ ಏನೇನಾದ್ರು ಬೇರೆ ಥರ ಮಾತಾಡಿದ್ರೆ, ಸೊ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ನಮ್ಮ ಸೆಟಪ್ಪು ಈ ಥರ ಇದೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳ್ತೀನಿ. ನಾವು ಬಂದು ನಮ್ಮ ತಂಗಿಯವರ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮೇಲುಕೋಟೆ ಚೆಲುವು ನಾರಾಯಣ ಸ್ವಾಮಿ ಅಂತ. ಸೊ ನಾವೀಗ ಆನ್ ದ ವೇ ನೈಸ್ ರೋಡ್ ಹತ್ರ ಇದ್ದೀವಿ. ನೋಡಿ ಇಲ್ಲಿ ಇವರು ನಮ್ಮ ತಂಗಿ, ಇವರು ಬ್ಯಾಕ್ ಸೈಡ್ ನಮ್ಮಮ್ಮ, ಒಂದು ಸೆಂಟ್ರಲ್ ಒಂದು ಪಾಪು ಇದೆ. ಸೊ ಇವ್ರು ನಮ್ಮ ದೊಡ್ಡಮ್ಮ, ಇವರು ನಮ್ಮ ತಂಗಿಯವರ ಮಗ. ಇದು ನಮ್ಮ ನಿಧಿ. ಓಕೆನಾ? ಸೊ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಸೊ ಸ್ಟೇ ಟ್ಯೂನ್. ಓಕೆ. ಅಪ್ಪ, ಕೊನೆಗೂ ನಾವೀಗ ಆಲ್ಮೋಸ್ಟ್ ಚನ್ನಪಟ್ಟಣ ಮದ್ದೂರು ಹೈವೇ ಸೆಂಟ್ರಲ್ ಇದ್ದೀವಿ. ಒಂದು ಕಮರ್ಷಿಯಲ್ ಬ್ರೇಕ್ ಅಂತ. ಸೊ ನೋಡಿ ಎಲ್ಲರೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ. ಇದು ನಮ್ಮ ಗಾಡಿ ಇಲ್ಲಿ ನಿಂತಿದೆ, ನಮ್ಮ ಸಿಸ್ಟರ್ದು ಅಲ್ಲಿ ನಿಂತಿದೆ. ಸೊ ನಾನು ಹೇಳೋದು ಏನಂದ್ರೆ, ಟೂ ವೀಲರ್ ಅವರು ಮೈಸೂರು ಕಡೆ ಹೋಗ್ಬೇಕಾದ್ರೆ ಯಾವತ್ತೂ ಫ್ಲೇವರ್ ಮೇಲೆ ಹೋಗ್ಲೇಬೇಡಿ. ಯಾಕಂದ್ರೆ ಅಲ್ಲಿ ಫುಲ್ ರಿಸ್ಟ್ರಿಕ್ಟ್ ಆಗ್ಬಿಟ್ಟಿದೆ ಎರಡು ವರ್ಷದ ಹಿಂದೆನೆ. ಸೊ ನಮಗ್ ಗೊತ್ತಿಲ್ಲ, ನಾವು ಸಡನ್ ಆಗಿ ಹೋಗ್ಬಿಟ್ಟು ಫೈನ್ ಕಟ್ಬಿಟ್ಟು ನಾವು ವಾಪಸ್ ಬಂದ್ವಿ ಸರ್ವಿಸ್ ರೋಡ್ಗೆ. ಸೊ ಟೂ ವೀಲರ್ ಅವರು ಪ್ಲೀಸ್ ದಯವಿಟ್ಟು ಫ್ಲೇವರ್ ಮೇಲೆ ಹೋಗ್ಬೇಡಿ. ಓಕೆನಾ? ಸೊ ಫೈನಲಿ ನಾವು ಟೆಂಪಲ್ ರೀಚ್ ಆದ್ವಿ. ಸೊ ಏನಂದ್ರೆ ಫುಲ್ಲು ಕತ್ಲೆ ಆಗ್ಬಿಟ್ಟಿದೆ. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಅಂದರೆ ಮ್ಯಾಪ್ ಹಾಕಿದ್ದಾರೆ. ಅಕ್ಕ ತಂಗಿ ಕೂಡ ರಾಯರ ಗೋಪುರ, ಧನುಷ್ಕೋಟಿ, ಶೌಚಾಲಯ ಲೆಫ್ಟ್ ಸೈಡು. ಓಕೆ. ಸೊ ನಮ್ಮ ಗಾಡಿನ ನಾವು ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ನಮ್ಮ ಅಡ್ಡ ಇಲ್ಲೇ, ನಮ್ಮ ಫ್ಯಾಮಿಲಿ ಅಲ್ಲೇ ಇದ್ದಾರೆ. ಸೊ ರೂಮ್ ಗೀಮ್ ಎಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಂದರೆ ಇಲ್ಲೇ ಆರಾಮ ಸ್ಪೇಸ್ ಇದೆ, ಎಲ್ಲಿ ಬೇಕಾದ್ರೂ ಮಲ್ಕೋಬೋದು. ಸೊ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಓ ದೇವಸ್ಥಾನ ಫುಲ್ಲು ಸಿಕ್ಕಾಪಟ್ಟೆ ದೊಡ್ಡದು ದೇವಸ್ಥಾನ. ಅಂದರೆ ನೈಟ್ ಅಲ್ವಾ, ಸೊ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಎಂಟ್ರೆನ್ಸ್ ಎಲ್ಲ ಇಲ್ಲ. ಈಗ ದೇವಸ್ಥಾನ ಒಳಗಡೆ ಏನು ಬಿಡಲ್ಲ. ಏನಿದ್ರು ಬೆಳಗ್ಗೆ ದರ್ಶನ ಸ್ಟಾರ್ಟು. ನಾವು ಆ ಕಡೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಕಡೆ. ನಮ್ಮನೆ ಚೈಲ್ಡ್ಗಳು ಇಲ್ಲೇ ಇದಾವೆ. ಹಾಯ್ ಮಾಡೋ ಚಂದ, ಹಾಯ್ ಮಾಡೋ ನೀನು. ಹಾಯ್ ಮಾಡೋ ದರ ಇಲ್ಲಡ ದರ. ಓಯ್ ಅದು ನೋಡ್ತಾನೆ ಇಲ್ಲ ಬಿಡು. ಸರಿ, ಓಕೆ. ಬೆಳಿಗ್ಗೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಇರುತ್ತೆ ದೇವಸ್ಥಾನ ಅಂತ. ನಾನು ಫಸ್ಟ್ ಟೈಮೇ ಬಂದಿರೋದು, ಗೊತ್ತಿಲ್ಲ, ನಾನು ಯಾವತ್ತು ನೋಡಿರ್ಲಿಲ್ಲ. ಸೊ ಚೆನ್ನಾಗಿದೆ ದೇವಸ್ಥಾನ, ಬೆಳಿಗ್ಗೆ ನೋಡ್ಬೇಕು. ಇನ್ನು ಈಗ ಪಾಚ್ಕೊಳ್ಳೋ ಟೈಮ್ ಹೆಚ್ಚು ಕಮ್ಮಿ ಆಯಿತು, 10 ಗಂಟೆ. ಸೊ ಓಕೆ, ಬೆಳಿಗ್ಗೆ ಸಿಗೋಣ. ಸೊ ನಾವೀಗ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಈಗ ಒಂದು ಕಾಫಿ ಶಾಪಲ್ಲಿ ಕಾಫಿ ಕುಡ್ಕೊಂಡು ಈಗ ನಾವಿಲ್ಲಿ ನಮ್ಮ ತಂಗಿಯವ್ರ ಪಾಪಗೆ ಮುಡಿ ಕೊಡೋಣ ಅಂತ ಬಂದಿದ್ದು. ಸೊ ನಮ್ಮ ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ಮುಡಿ ಕೊಡೋದು ಎಲ್ಲಂದರೆ, ನೀವು ದೇವಸ್ಥಾನದಿಂದ ಸ್ಟ್ರೈಟ್ ಬಂದರೆ ಸ್ವಲ್ಪ ರೈಟ್ ಒಳಗಡೆ ಬಂದರೆ ಎಲ್ಲ ಕಾಣುತ್ತೆ ಅಂಗಡಿಗಳು. ಸೊ ಇಲ್ಲೇ ಹಾಕಿದ್ದಾರೆ ಮುಡಿ ಕೊಡುವ ಸ್ಥಳ ಅಂತ. ಸೊ ಏನಾರು ಅರ್ಸ್ಕೊಂಡಿದ್ರೆ ಅವ್ರ ಮಂದಿಯವರು ಈ ದೇವ್ರು ಆಗಿದ್ರೆ ನೀವು ಮುಡಿ ಕೊಡ್ಬೋದು. ನಮ್ಮ ಕಾಂದಾನೆ ಇಲ್ಲಿದೆ. ಹಾಯ್ ಮಾಡಿ ಎಲ್ರು, ಹಾಯ್ ಮಾಡಿ. ಹಾಯ್ ಹಾಯ್. ಇವ್ರಿಗೆ ಕೊಡೋದು ನೋಡಿ. ಹೌದಾ?
ಇವರು ಲೇಡೀಸ್, ಅವರು ಜೆಂಟ್ಸು. ಓ, ಅದಕ್ಕೇನಿಲ್ವಲ್ಲ, ಅವ್ರ ಮುಂದೆ ಇವ್ರು ಬೇರೆ. ಸೊ ಈ ತರ ಪ್ರೋಗ್ರಾಮ್ ಇದೆ. ಈಗ ನೆಕ್ಸ್ಟ್ ಕಲ್ಯಾಣಿಲಿ ಸೀದಾ ಹೋಗಿ ಸ್ನಾನ ಮಾಡ್ತಾ ಇರೋದು. ಕಲ್ಯಾಣಿ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಸೊ ಕಲ್ಯಾಣಿ ಬಂದು ಇಲ್ಲಿ ಹೋಗ್ಬೇಕು. ಈಗ ನಾವು ಸೀದಾ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಕಲ್ಯಾಣಿ ಇಲ್ಲಿ ಬರುತ್ತೆ. ದೇವಸ್ಥಾನ ಬ್ಯಾಕ್ ಸೈಡು. ಹಳೆ ಕಾಲದ ದೇವಸ್ಥಾನ. ಓ, ಸೂಪರ್ ಆಗಿದೆ ಕಲ್ಯಾಣಿ. ಅಲ್ಲೇನೋ ಪೂಜೆ ಆಗ್ತಾ ಇದೆ ಅಲ್ಲಿ. ಕಲ್ಯಾಣಿ ಮಾತ್ರ ಸೂಪರ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ದೊಡ್ಡದು ಕಲ್ಯಾಣಿ ಇದು. ಇಷ್ಟು ದೊಡ್ಡದು ಕಲ್ಯಾಣಿ ನಾನು ಎಲ್ಲೂ ನೋಡೇ ಇಲ್ಲ. ಇಲ್ಲಿ ಏನೋ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಸೋರು ಯಾರು ಅರ್ಕೆ ಇದ್ರೆ ಪೂಜೆ ಮಾಡಿಸ್ತಾರೆ ಇಲ್ಲಿ. ಸೊ ಮೀನುಗಳು ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಮೀನುಗಳಿದಾವೆ. ಏನಂದ್ರೆ ಇಲ್ಲಿ ಸ್ನಾನ ಮಾಡೋರು ಸೋಪು ಶಾಂಪು ಏನು ಯೂಸ್ ಮಾಡಂಗಿಲ್ಲ. ಸೊ ಯೂಸ್ ಮಾಡಿದ್ರೆ ಫೈನ್ ಬೀಳುತ್ತೆ. ಮಿನಿಮಮ್ 500ರಿಂದ 1000 ರೂಪಾಯಿ ದಂಡ ಹಾಕ್ತಾರೆ. ಯಾಕಂದರೆ ಪೊಲೀಸು ರೌಂಡ್ಸ್ ಇಲ್ಲೇ ಹೊಡಿತಾ ಇರ್ತಾರೆ. ಸೊ ನೀವು ಯಾರು ಮೇಲ್ಕೋಟೆಗೆ ಬಂದು ಕಲ್ಯಾಣಿ ಸ್ನಾನ ಮಾಡೋ ಸೋಪು ಶಾಂಪು ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಹಿಂಗೆ ಜಸ್ಟ್ ಹಂಗೆ ಪ್ಲೇನಾಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು. ನೋಡಿ ಫಿಶ್ಶು ಸೂಪರ್ ಆಗಿದೆ. ಫಿಶ್ಗೂ ಅಷ್ಟೇ, ಏನು ಪುರಿ ಗಿರಿ ಆ ಥರದ್ದು ಏನೂ ಹಾಕಂಗಿಲ್ಲ. ಅಂದರೆ ಇಲ್ಲಿ ಮುಡಿ ಕೊಟ್ಟವರು ಗಂಗೆ ಪೂಜೆ ಅಂತ ಮಾಡ್ತಾರೆ ಇಲ್ಲಿ. ಸೊ ಅದನ್ನ ಮಾಡ್ತಾ ಇದ್ದಾರೆ. ನಿಧಿ ಈ ಕಡೆ ನಿಂತ್ಕೋ. ಇಬ್ರಿಗೂ ಮುಡಿ ಕೊಟ್ಟಾಯಿತು. ದೊಡ್ಡಮ್ಮ ಬಂದೆ. ನೀನ್ ಇಳಿಯಕ್ಕಲ್ಲ, ಸುಮ್ಮನೆ ಇರೋ. ಅಲ್ಲಿ ಮೊದಲೇ ಪಾಚಿ ಜಾರ್ತಾ ಇದೆ ಅಲ್ಲಿ. ಅಂಟಿಸಿ ಗಾಳಿ ಅಲ್ವಾ, ಫುಲ್ ಆರೋಗ್ತಾ ಇದೆ. ಸೊ ನಾವೀಗ ದೇವಸ್ಥಾನ ಹತ್ರಕ್ಕೆ ಬಂದ್ವಿ, ಪೂಜೆ ಸಾಮಾನು ತಗೊಂಡು. ಸೊ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾರ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ. ಇದು ತುಂಬಾ ಹಳೆ ದೇವಸ್ಥಾನ. ಇಲ್ಲಿ ಕೋತಿಗಳು ಕೂಡ ಜಾಸ್ತಿನೇ ಇದೆ. ಮಾಡ್ತೀನಿ. ಆಚೆ ಬಂದು ಮಾಡ್ಲಾ? ಆಚೆ ಬಂದು ಇವಲ್ಲೇ ಮಾಡ್ಲಾ? ಫೋಟೋನಾ? ಸರಿ. ಸೊ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ, ನೋಡೋಣ. ಒಂದು ನಿಮಿಷ ಕೊಟ್ಟೆ. ಸೊ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಹಳೆ ದೇವಸ್ಥಾನ. ಜನ ಇದ್ದಾರೆ ದರ್ಶನಕ್ಕೆ, ಸುಮಾರು ಜನ ಇದ್ದಾರೆ. ಫುಲ್ಲು ತಣ್ಣಗಾಗ್ತಾ ಇದೆ ದೇವಸ್ಥಾನ ಒಳಗಡೆ ಬಂದಿದ್ದ ತಕ್ಷಣ. ಸರಿ ಹೇಳಿ.
ಈ ದೇವಸ್ಥಾನದ ಬಗ್ಗೆ ಹೇಳಿ. ಅಪ್ಪ ಫುಲ್ ಬಿಸಿಲಲ್ಲಿ ಬಂದಿದ್ದಕ್ಕೂ ಈಗ ಫುಲ್ಲು ತಣ್ಣಗಾಗ್ತಾ ಇದೆ. ದರ್ಶನಕ್ಕೆ ಅದೇನ ಮೇನ್ ಎಂಟ್ರೆನ್ಸ್, ಒಳಗಡೆ ಹೋಗ್ಬೇಕು. ಓಕೆ ಓಕೆ. ಹಲೋ ಫ್ರೆಂಡ್ಸ್. ಇವನು ಗೋವಿಂದ ಆಗ್ಬಿಟ್ಟ. ಯಾರ್ಯಾರು ಈ ದೇವಸ್ಥಾನಕ್ಕೆ ಅಂದ್ರೆ ಮನೆ ದೇವರು ಪೂಜೆ ಮಾಡ್ಸೋರು ಬರ್ತೀರಾ ಕಮೆಂಟ್ ಮಾಡಿ. ಇವ್ರು ಮಂದೇವ್ರು, ಭಾವಂಗೋಸ್ಕರ ಬೇಡ್ಕೋ ಜಶ್ರೀ. ಒಳ್ಳೆ ದರ್ಶನ ಆಯ್ತು. ದೇವರಿಗೆ ಸೂಪರ್ ಆಗಿ ಅಲಂಕಾರ ಮಾಡಿದ್ದಾರೆ, ಸಗದಾಯ್ತು. ಏನಂದ್ರೆ ಅಲ್ಲಿ ದೇವ್ರನ್ನ ತೋರ್ಸಕ್ ಬಿಡಲ್ಲ, ಫೋಟೋಗ್ರಫಿ ಆರ್ ವಿಡಿಯೋಗ್ರಫಿ ಪ್ರಾಹಿಬಿಟೆಡ್ ಅಂತ ಹಾಕಿದ್ರು. ಸೊ ದೇವಸ್ಥಾನ ಒಳಗಡೆ ಈ ತರ ಇದೆ. ತುಂಬಾ ಹಳೆ ಕಾಲದ ದೇವಸ್ಥಾನ ಇದು. ಏನಂದ್ರೆ ರಾಮಾನುಜಾಚಾರ್ಯರು ಇದ್ದಿದ್ದ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಇದು. ಅಂದ್ರೆ 12ನೇ ಶತಮಾನದಲ್ಲಿ ಕಟ್ಟಿರೋದು. ಆಯ್ತಾ ದರ್ಶನ ಎಲ್ಲ? ದರ್ಶನ ಎಲ್ಲ ಆಯ್ತು. ಅಲ್ಲಿ ಒಳಗಡೆ ತೆಗಿಯಕ್ ಬಿಡ್ಲಿಲ್ಲ. ಹಾ, ಇನ್ನು ಬೆಟ್ಟ ಬೇರೆ ಹತ್ಬೇಕಲ್ಲ, ಇನ್ನು ಬೇಜಾನ್ ಪ್ರೋಗ್ರಾಮ್ಗಳಿದೆ. ಸೊ ನೋಡೋಣ. ಇನ್ನು ನಾವು ಬೆಂಗಳೂರು ತಲುಪೋದು ಇನ್ನು ಸಂಜೆ ಆಗುತ್ತೆ. ಇನ್ನೇನು ಕೆಲ್ಸಕ್ಕೆ ಹೋಗೋದು ನಾಳೆಯಿಂದಾನೆ. ಇವತ್ತು ಇರೋದನ್ನ ಟೈಮ್ನ ಎಂಜಾಯ್ ಮಾಡ್ಬೇಕಷ್ಟೆ. ಆಯ್ತಾ ದರ್ಶನ? ಒಳಗಡೆ ಎಲ್ಲ ಸೂಪರ್ ಆಗಿದೆ. ದರ್ಶನಕ್ಕೆ ಹೋದಾಗ ಒಳಗಡೆ ಸಿಕ್ಕಾಪಟ್ಟೆ ಕ್ರೌಡು. ಸೊ ಆಚೆ ಬಂದ್ರೆ ಜನ ಏನು ಕಾಣಲ್ಲ. ಸೊ ಇವತ್ತು ಸಂಡೇ ಅಲ್ವಾ, ಹೋಗ್ತಾರೆ ಬರ್ತಾ ಇರ್ತಾರೆ. ತುಂಬಾ ದೊಡ್ಡದೇ ಇದೆ ಒಳಗಡೆ ದೇವಸ್ಥಾನ. ಡಿಸೈನ್ಗಳು ಏನು ಮಾಡಿದಾರೆ ಅಂದ್ರೆ ಆಗಿನ ಕಾಲದಲ್ಲಿ ಸೂಪರು. ದೇವಸ್ಥಾನ ಅಂದ್ರೆ ನೀಟ್ನೆಸ್ ಚೆನ್ನಾಗಿದೆ, ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಬಂದಿರೋದು ನರಸಿಂಹ ಸ್ವಾಮಿ ದೇವಸ್ಥಾನ. ಇದು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಮೇಲ್ಗಡೆ ಇದೆ. ಸೊ ಮೇಲ್ಗಡೆ ಬಂದ್ರೆ ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಯಾರೋ ಪಾನಕ ಮತ್ತೆ ಮಜ್ಜಿಗೆ ಫಲಹಾರ ಕೊಡ್ತಾ ಇದ್ರು. ಸೊ ನಾನು ಗ್ಲಾಸ್ ಮಜ್ಜಿಗೆ ಇಸ್ಕೊಂಡು ತಗೊಂಡಿದ್ದೀನಿ. ಫುಲ್ಲು ಬೇಸಿಗೆ ಅಲ್ವಾ, ಸ್ವಲ್ಪ ಬಾಡಿ ಕೂಲ್ ಆಗುತ್ತೆ. ಅಪ್ಪ ಸೂಪರ್ ಆಗಿತ್ತು. ಅಪ್ಪ ಸೊ ಆಲ್ಮೋಸ್ಟ್ ನಾವು ಬೆಟ್ಟದ ಮೇಲೆ ಹತ್ತುತ್ತಾ ಇದೀವಿ. ಸೊ ಎಲ್ಲಾರ್ದು ಒಂದೊಂದು ಪರಿಸ್ಥಿತಿ, ಏನ್ ಮಾಡ್ತೀರಾ, ಬೇಗ ಬೇಗ ಸಾಕ್ತಾ ಇಲ್ಲ. ಸ್ಲೋ ಇದೆ ನಿಮ್ ಗಾಡಿ ಎಲ್ಲ. ಏನು ಯಾರು ಒಂದ್ ಕೈಯಲ್ಲಿ ಒಂದ್ ಬ್ಯಾಗ್ ಇಟ್ಕೊಳಲ್ಲ, ಏನಿಲ್ಲ ನೋಡಿ, ಎಲ್ಲ ನಾವೇ ಇಟ್ಕೋಬೇಕು. ಓಕೆ ಇಟ್ಕೋತೀವಿ. ಇನ್ನು ಮೇಲೆ ಹೋಗ್ಬೇಕಾ? ತುಂಬಾ ತಿನ್ನಿ 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 ತಿಂತಾ ಇರಿ, ಹೇಳ್ತೀನಿ.
ಇದು ತಿಂತ ಇದೆ ಅಲ್ಸ್ಟ್ಯಾಂಡ್. ತಿನ್ನಿ ತಿನ್ನಿ ತಿನ್ನಿ. ಇದು ಫ್ರೀಯಾಗಿ ಓಡಾಡ್ತಾ ಇದೆ. ಫುಲ್ಲು ಬೆಚ್ಚಿ ಬಿದ್ದ ಬಾಲಕಿ. ಹಾ ನೋಡಲ್ಲ ಇದತ್ತೈತೆ ಅಪ್ಪ. ಹಾ ಅಥವಾ ಹತ್ತೋಡರ ಫುಲ್ಲು ಹೈಟ್. ಇನ್ನೇನ್ ದೇವಸ್ಥಾನ ಬಂದೇ ಬಿಡ್ತು ನೋಡಿ, ಅಲ್ಲೇ ಕಾಣಿಸ್ತಾ ಇದೆ ಗೋಪುರ. ಅಂದ್ರೆ ಜಾಸ್ತಿ ಏನು ಹೈಟ್ ಇಲ್ಲ. ನಾವೇನಂದ್ರೆ ಅರ್ಧ ರೋಡ್ಗೆ ಗಾಡಿಯಲ್ಲಿ ಬಂದು ಮೇಲೆ ಮೆಟ್ಲತ್ಕೊಂಡ್ ಬಂದಿದ್ದು. ಇದೇ ದೇವಸ್ಥಾನ. ಬ್ಯಾಕ್ ಸೈಡ್ ಅಲ್ಲಿ ಗೋಪುರ ನೋಡ್ಬೋದು, ಚೆನ್ನಾಗಿದೆ. ಇಲ್ಲಿಂದ ಫುಲ್ ಇಡೀ ಮೇಲ್ಕೋಟೆನೆ ಕಾಣುತ್ತೆ ಒಳಗಡೆ, ಸಿಟಿ ಎಲ್ಲ ನೋಡಿ. ನಾವಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡೋದ್ವಲ್ಲ, ಆ ಕಲ್ಯಾಣಿ ಫುಲ್ ಅಂಗಡಿಗಳೆಲ್ಲ ಕಾಣಿಸ್ಬೋದು. ಸೂಪರ್ ಆಗಿದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಇಲ್ಲೇ ಇದೀನಲ್ಲೋ, ಎಲ್ಲ ಹೋದೆ? ಇಲ್ಲೇ ಇದ್ದೀನಿ. ಸೊ ಟೆಂಪಲ್ ಒಳಗಡೆ ನೋಡೋಣ. ಏಕೆ ಬ್ಯಾಟ್ರಿ ಡೌನು? ಹಾ ಮಾತಾಡಿ ಏನಾರು. ಮಾತಾಡಿ. ಎಲ್ರದ್ದು ಊಟ ಆಯ್ತಾ? ಏನ್ ಮಾಡ್ತಿದ್ದೀರಾ? ನೋಡಿ ಎಷ್ಟು ಚೆನ್ನಾಗಿ ಮೇಲ್ಕೋಟೆ. ಬನ್ನಿ ನೋಡ್ಬೋದು. ದೊಡ್ಡಮ್ಮ ಹಾ ಮಂಗಣ್ಣ ಮೊಬೈಲ್ ಗೇಮ್ ಕಿತ್ಕೊಂಡು ಹೋಗ್ಬಿಡತ್ತ ಮೇಲೆ. ಅದೇನು ಮಾಡಲ್ಲ ಅದು. ಲೋ ಬಿಟ್ಟೆ ಲೋ, ಅದ್ರ ಪಾಡಿಗೆ ಅದು ಹೋಗ್ತದೆ ಬಿಡು. ನಡೀರಿ ಒಳಗಡೆ. ಸಿಕ್ಕಾಪಟ್ಟೆ ರಶ್ ಉಂಟು. ಡೋರ ಹಾಯ್ ಮಾಡ. ಹಾಯ್ ಮಾಡ್ಬಿಡ್ತು ಕೊನೆಗೂ ಹಾಯ್ ಮಾಡ್ಬಿಡ್ತು. ಸೊ ಗಾಯ್ಸ್, ಫೈನಲಿ ಎಲ್ಲ ದರ್ಶನ ಮುಗೀತು ಚೆನ್ನಾಗಿ. ಮೇಲ್ಕೋಟೆ ದರ್ಶನ ಫುಲ್ಲು ಸರೌಂಡಿಂಗ್ ಏನೇನೈತೆ ಎಲ್ಲ ನೋಡ್ಬಿಟ್ವಿ. ಈಗ ಸೊ ಈಗ ಅಲ್ಲಿ ಅಂಗಡಿಯವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಹತ್ರ ಒಂದು ಜ್ಯೂಸ್ ತೊಗೊಂಡು ಅದರಲ್ಲಿ ಡೀಲ್ ಮಾಡಿ ಚಾರ್ಜ್ ಹಾಕೊಂಡು ತೊಗೊಬಂದೆ. ಈಗ ಇದೇ ನೋಡಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಅದೇ ಹೆಬ್ಬಾಕ್ಲು. ಸೊ ಇಲ್ಲೀಗ ಗುಡ್ ಬೈ ಹೇಳ್ತಾ ಇದ್ದೀವಿ. ಸೊ ಇನ್ನೇನಿದ್ರು ನೆಕ್ಸ್ಟ್ ವರ್ಷ ವಿಸಿಟೇ. ಓಕೆ, ಈಗ ನೆಕ್ಸ್ಟು ಪ್ಲ್ಯಾನ್ ಬಂದು ನಾವು ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಇನ್ನು ಇಲ್ಲಿಂದ ಒಂದು ಶ್ರೀರಂಗಪಟ್ಟಣ ಹತ್ರ, ಅಲ್ಲಿಂದ ಮತ್ತು ರಂಗನಾಥ ಸ್ವಾಮಿ ಟೆಂಪಲ್ ಅಲ್ಲೂ ನಿಯರೇ. ಸೊ ಅದೆರಡು ನೋಡಿಕೊಂಡು ಸೀದಾ ಬೆಂಗಳೂರೇ. ಹಾಂ, ಇನ್ನೇನು ಅಲ್ಲಿಗೆ ಒಂದೊಂದು 37 ಕಿಲೋಮೀಟರ್ ಅಷ್ಟೇ. ಇಲ್ಲಿಂದ ಒಂದು 40 ಮಿನಿಟ್ಸ್ ಅಷ್ಟೇ ಇದೆ ಅನ್ನಿ. ಸರಿ, ಓಕೆ, ಸಿಗುವ ನೆಕ್ಸ್ಟು ದೇವಸ್ಥಾನದಲ್ಲಿ. ಓಕೆನಾ? ಬಾಯ್ ಫ್ರೆಂಡ್ಸ್. ಸೊ ಈಗ ನಾವು ನಿಮಿಷಾಂಬ ಟೆಂಪಲ್ ರೀಚ್ ಆಗಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆ ಕಡೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಒಳ್ಳೆ ದರ್ಶನ ಆಯಿತು. ಸ್ವಲ್ಪ ಪ್ರಸಾದ ತಿನ್ಕೊಂಡು ಓಡ್ತಾ ಇದ್ದೀವಿ. ನೀವೇನಾದ್ರು ಮೈಸೂರು ಸೈಡು ಸರೌಂಡಿಂಗಲ್ಲಿ ಬಂದರೆ ಈ ದೇವಸ್ಥಾನಕ್ಕೂ ಒಂದು ವಿಸಿಟ್ ಹಾಕ್ಕೊಂಡು ಹೋಗಿ. ಚೆನ್ನಾಗಿದೆ ದೇವಸ್ಥಾನ, ಸೂಪರಾಗಿದೆ. ಹೊಳೆ ಮಾತ್ರ ಸೂಪರಾಗಿದೆ. ಫ್ರೆಶ್ಶಾಗಿ ಸ್ನಾನ ಮಾಡ್ಕೋಬೋದು. ಪಾರ್ಕಿಂಗ್ ಎಲ್ಲ ಫುಲ್ಲು ಅಂಗಡಿಗಳಿದ್ದಾವೆ. ಕುದುರೆ ಬೇರೆ ನಿಲ್ಸಿದ್ದಾರೆ. ಎತ್ತೆ ಬಿಡುತ್ತೆ ನೋಡಿ ಇಲ್ಲಿ ಕುದುರೆ. ಅಲ್ಲ ಅವರು
ಅಲ್ಲ ಅವರು ಚಿಕ್ಕ ಮಕ್ಳು ಇದಾರಲ್ಲ. ಇಬ್ರು ಕುತ್ಕೊಬಿಡಿ. ಹೌದಾ? ಕುಡಿಯೋದು ನೋಡಿ. ಇಲ್ಲ ಯಾರು ನೀವೇ ಹೋಗ್ರಿ ಇಲ್ಲ ಅಂದ್ರೆ ಏಕೆ ಇವತ್ತಿ ಫೋನ್ ಕೊಡಿ ಅನ್ನೋದು. ನೋಡಿ ನಮ್ಮ ಅಣ್ಣ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ನಮ್ಮ ಮಾಮನ ಜೊತೆ. ನನ್ನ ಮಗ ಮತ್ತೆ ನಮ್ಮ ಬ್ರದರು. ಹಲೋ ಫ್ರೆಂಡ್ಸ್, ನಿಧಿ ನೀನು ಹೋಗು, ಯೂಟ್ಯೂಬ್ ಪ್ಯಾಕ್ ಹಾಕೋದು ಹೋಗಮ್ಮ ಅಲ್ಲಿ ಅಣ್ಣನ ಪಕ್ಕ. ಮಾಡಿ. ಹಾ ನೋಡಿ ಹೆಂಗ್ ಹೋಗ್ತಾ. ಓಡಾ ರೈಡಿಂಗ್. ಬೆಂಗಳೂರು ಗಂಟ ಹೋಗಕ್ಕಾಗಲ್ಲ. ಬೆಂಗಳೂರು ಗಂಟ ಇದ್ರಲ್ಲಿ ಹೋಗ್ತಾರಾ? ನೋಡಿ ನೋಡಿ ಹೆಂಗಿತ್ತು. ಇಳೀರಿ ಸಾಕೇನು ಅದ್ರ ಮೇಲೆ. ಬೆಂಗಳೂರಿಗೂ ಅದ್ರಲ್ಲೇ ಹೋಗೋ ಥರ ಇದ್ದೀರಾ? ಬೆಂಗಳೂರು ಗಡಿ ಗಡಿಯಲ್ಲಿ ಬಂದಿರೋದಾ? ಇಳೀರಿ ಬ್ರೋ. ಸೊ ಗೈಸ್, ಹೆಂಗೋ ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ. ಈಗ ಏನಂದರೆ ಬ್ಯಾಕ್ ಸೈಡಲ್ಲಿ ಒಂದು ಹೋಟ್ಲು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ಇಲ್ಲಿ ನಾವು ಡಿನ್ನರು ಮುಗಿಸ್ಕೊಂಡು. ನಿಮ್ಗೆ ಕಾಣಿಸ್ತಲ್ವಾ? ಇರು ತೋರಿಸ್ತೀನಿ. ಶ್ರೀ ಕೃಷ್ಣ ಭವನ್. ಇದು ಬಂದು ಕೆಂಗೇರಿ ರೋಡ್ ಹತ್ರ BJS ಹಾಸ್ಪಿಟ್ಲು ಅಂದರೆ ಮೇನ್ ರೋಡು ರೈಟ್ ಸೈಡಲ್ಲಿದೆ. ಸೊ ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಈಗ ಸೀದಾ ಮನೆಗೆ ಹೋಗಿ ಪಾಚ್ಕೊಳ್ಳೋದೆ. ಸೊ ನೋಡಿ ಎಲ್ಲರೂ ಫುಲ್ ಎಲ್ಲ ಸ್ವರ್ಗೋಗ್ಬಿಟ್ಟಿದ್ದಾರೆ. ಏನು ಮಾಡ್ತೀರಾ? ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮಿಸ್ಟರ್ ವಿ ಬ್ಲಾಗ್ಸ್. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.